Hello everyone, I am Santosh. Today we are going to discuss the next part in C programming, that is C tokens. We have discussed some of the C tokens in earlier videos. Okay, ಇವಾಗ ನಾವು ಮತ್ತೆ ಅದರ್ C tokens ಬಗ್ಗೆ ತಿಳ್ಕೊಳ್ಳೋಣ. And one of the other C token is, what is C token? It is just the smallest basic units of the C program. C program ನಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅವಕ್ಕೆಲ್ಲ ನಾವು ಏನಂತ ಕರಿತೀವಿ, ಸಿ ಟೋಕನ್ಸ್ ಅಂತ ಕರಿತೀವಿ. ಅಂಡ್ ಸಿ ಪ್ರೋಗ್ರಾಮ್ ನಲ್ಲಿ ವಿ ಆರ್ ಯೂಸಿಂಗ್ ಆಪರೇಟರ್ಸ್ ಆಲ್ಸೋ. ವೈ ವಿ ನೀಡ್ ಆಪರೇಟರ್ಸ್? ಟು ಆಪರೇಟ್ ಆನ್ ದ ಡೇಟಾ. ಏನಾದರೂ ನಾವು ಆಪರೇಷನ್ ಮಾಡಬೇಕು ಅಂದ್ರೆ ವಿ ನೀಡ್ ಆಪರೇಟರ್ಸ್. ಓಕೆ, ಆಪರೇಟರ್ ಈಸ್ ಆಲ್ಸೋ ಒನ್ ಆಫ್ ದ ಸಿ ಟೋಕನ್. ಐ ವಿಲ್ ರೈಟ್ ವಾಟ್ ಈಸ್ ಅನ್ ಆಪರೇಟರ್. An operator is a symbol. It is just a symbol first. An operator is a symbol which is used to perform the particular operation or we say task. ಒಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಆಪರೇಷನ್ ಮಾಡಬೇಕು ಅಂದ್ರೆ ವಿ ನೀಡ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್, ಸಿಂಪಲ್, ಇಫ್ ಐ ವಾಂಟ್ ಟು do addition operation, what we need plus operator. And if you want to do multiplication of two numbers, we need star operator. Okay, ನಾವು ರಿಯಲ್ ಲೈಫ್ ಅಲ್ಲಿ ಏನು ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅದೇ ಆಪರೇಟರ್ ಸಿ ನಲ್ಲಿನೂ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ಹಿಯರ್ one of some of the operators. I will write plus is common. It is what? Plus is a operator which is used to perform addition operator. Minus is a symbol which is used to, it is a operator which is used to perform subtraction operation. Okay, but in C we don't write like this. ಈ ತರ ನಾವು C ನಲ್ಲಿ ಬರೆಯೋದಿಲ್ಲ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ. Okay, this is not allowed. This is X. But C ನಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್ ಮಾಡಬೇಕಂದ್ರೆ ವಿ ಆರ್ ಯೂಸಿಂಗ್ ಸ್ಟಾರ್ ಆಪರೇಟರ್. ಆಮೇಲೆ ನಾವು ರಿಯಲ್ ಲೈಫ್ ಅಲ್ಲಿ ಡಿವಿಷನ್ ಮಾಡ್ಬೇಕಂದ್ರೆ ಡಿವಿಷನ್ ಸಿಂಬಲ್ ಈ ತರ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, 5 ಡಿವೈಡೆಡ್ ಬೈ 3. ಓಕೆ, ಬಟ್ ದಿಸ್ ವಿಲ್ ನಾಟ್ ಸಪೋರ್ಟ್ ಇನ್ ಸಿ. ಅವಾಗ ನಾವು ಏನು ಆಪರೇಟರ್ ಯೂಸ್ ಮಾಡ್ಕೋಬೇಕು? ದಿಸ್ ಈಸ್ ದ ಡಿವಿಷನ್ ಆಪರೇಟರ್. ಅಂದ್ರೆ ಹೇಗೆ ಬರಿಬೇಕು? 5 ಡಿವೈಡೆಡ್ ಬೈ 3 ಈ ತರ ನಾವು ಬರಿಬೇಕಾಗುತ್ತೆ. ಅದೇ ತರ ಸಿ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಆಪರೇಟರ್ಸ್ ಬರ್ತವೆ ಅಂತ ನಾವು ತಿಳ್ಕೋಬೇಕು. ರಿಯಲ್ ಲೈಫ್ ಅಲ್ಲಿ ಏನು ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅದೇ ಸೇಮ್ ಆಪರೇಟರ್ ಸಿ ನಲ್ಲಿನೂ ಇರ್ತಾವೆ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಅವರು ಬೇರೆ ಸಿಂಬಲ್ ಆಗಿ ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ಅಂಡ್ ಸಮ್ ಅದರ್ ಆಪರೇಟರ್ಸ್ ಆರ್ ಲೈಕ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ನಾವೇನ್ ಹೇಳ್ತೀವಿ? It is used to find the percentage, but C program ಅಲ್ಲಿ percentage has its own meaning. ಅದಕ್ಕೆ ಅದು ಬೇರೆ ಯಾವುದೋ ಮೀನಿಂಗ್ ಇರುತ್ತೆ. ಅದೇನಂತ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೋಡೋಣ. ಓಕೆ, ವಿಲ್ ಡೂ ಒನ್ ಆಪರೇಷನ್. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ A plus B. ಈಗ ಎರಡು ವ್ಯಾಲ್ಯೂಸ್ಗಳ ಮೇಲೆ, ಎರಡು ಡೇಟಾ ಮೇಲೆ ಎಡಿಷನ್ ಮಾಡಬೇಕು ಅಂದ್ರೆ ವಿ ನೀಡ್ ಪ್ಲಸ್ ಆಪರೇಟರ್. ಅಂಡ್ this is what? This is the operator. It is just a symbol. ನಾವು ಇವಕ್ಕೆ ಏನಂತ ಹೇಳ್ತೀವಿ? ಆಪರಂಡ್ಸ್ ಅಂತ ಕರಿತೀವಿ. These are what? ಆಪರಂಡ್ಸ್. ಯಾವುದ್ರ ಮೇಲೆ ನಾವು ಯಾವುದ್ರ ಮೇಲೆ ಒಂದು ಆಪರೇಟರ್ ಆಕ್ಟ್ ಮಾಡುತ್ತೆ ಅದಕ್ಕೆ ನಾವು ಏನಂತ ಕರಿತೀವಿ? ಆಪರಂಡ್ಸ್ ಅಂತ ಕರಿತೀವಿ. Got it? An operator is a symbol which performs a particular ಆಪರೇಷನ್. ಇದು ಒನ್ ಕೈಂಡ್ ಆಫ್ ಸಿ ಟೋಕನ್. ನೋಡಿ, ವಿದೌಟ್ ಆಪರೇಟರ್ಸ್ ವಿ ಕ್ಯಾನಾಟ್ ಪರ್ಫಾರ್ಮ್ ಎನಿ ಕ್ಯಾಲ್ಕುಲೇಷನ್. ಏನಾದರೂ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ನಲ್ಲಿ ಕ್ಯಾಲ್ಕುಲೇಷನ್ ಈಸ್ ಮಸ್ಟ್. ಓಕೆ, ಅವಾಗ ನಾವು ಆಪರೇಟರ್ಸ್ ಯೂಸ್ ಮಾಡಲೇಬೇಕು. ದಟ್ಸ್ ವೈ ಆಪರೇಟರ್ ಈಸ್ ಒನ್ ಆಫ್ ದಿ ಬೇಸಿಕ್ ಅಂಡ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ
C program. It is very important part of C program. Okay, it is also one of the C token. And lastly, the other C token remaining, what is that? Special symbol. Special symbols. ಅಂದ್ರೆ ಸಿ ಪ್ರೋಗ್ರಾಮ್ಗಳಲ್ಲಿ ಸ್ಪೆಷಲ್ ಸಿಂಬಾಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಬರಿಬೇಕಾಗುತ್ತೆ. ವಿದೌಟ್ ದೀಸ್ ಸಿಂಬಾಲ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ರೈಟ್ ದ ಪ್ರೋಗ್ರಾಮ್, ಬಿಕಾಸ್ ಈಚ್ ಸಿಂಬಾಲ್ ರಿಪ್ರೆಸೆಂಟ್ಸ್ ಸಮಥಿಂಗ್. ಒಂದು ಪ್ರತಿಯೊಂದು ಒಂದೊಂದು ಸಿಂಬಾಲ್ ಅನ್ನು ನಾವು ಯೂಸ್ ಮಾಡ್ಕೋತೀವಿ. ವಿದೌಟ್ ದೋಸ್ ಸಿಂಬಾಲ್ಸ್ ಪ್ರೋಗ್ರಾಮ್ ಬರೆಯೋದು ಡಿಫಿಕಲ್ಟ್ ಆಗುತ್ತೆ. ಓಕೆ, the program is made up of some symbols, even operators, constants, identifiers. ಅದಕ್ಕೆ ನಾವು ಅವಕ್ಕೆಲ್ಲ ಏನಂತೀವಿ? ಬೇಸಿಕ್ ಅಂಡ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಸಿ ಪ್ರೋಗ್ರಾಮ್. ಓಕೆ, ಹಂಗಿದ್ರೆ ವಾಟ್ ಆರ್ ದೀಸ್ ಸ್ಪೆಷಲ್ ಸಿಂಬಾಲ್ಸ್? ವೈ ವಿ ನೀಡ್ ದೆಮ್? ಓಕೆ, ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಪೆಷಲ್ ಸಿಂಬಾಲ್ಸ್ ಆರ್ ದಿ ಕ್ಯಾರೆಕ್ಟರ್ಸ್ that have specific meaning in the code. I will write here. In C, special symbols are the characters that have a specific meaning in the ಪ್ರೋಗ್ರಾಮ್ ಅಥವಾ ನಾವು ಕೋಡ್ ಅಂತ ಬರಿತೀವಿ. ಓಕೆ, ಹಂಗಂದ್ರೆ ವಾಟ್ ಆರ್ ದೋಸ್ ಸಮ್ ಆಫ್ ದಿ ಸ್ಪೆಷಲ್ ಸಿಂಬಾಲ್ಸ್? ನಾವೇನ್ ಯೂಸ್ ಮಾಡ್ಕೋತೀವಿ ಅವು ಯಾವ್ಯಾವ ಅಂತ ನಾನಿಲ್ಲಿ ಸಮ್ ಎಕ್ಸಾಂಪಲ್ಸ್ ಐ ವಿಲ್ ನಾಟ್ ರೈಟ್ ಆಲ್ ದ ಸ್ಪೆಷಲ್ ಸಿಂಬಾಲ್ಸ್. ಫಾರ್ ಎಕ್ಸಾಂಪಲ್, ವಿ ಯೂಸ್ ಎ ಸ್ಪೆಷಲ್ ಸಿಂಬಾಲ್ ಸೆಮಿಕೋಲನ್ ಟು ಸೇ ದ ಸೆಂಟೆನ್ಸ್ ಹ್ಯಾಸ್ ಎಂಡೆಡ್. ನಾವು ಇಂಗ್ಲಿಷ್ನಲ್ಲಿ ಒಂದು ಸೆಂಟೆನ್ಸ್ ಮುಗಿದ ಮೇಲೆ ಡಾಟ್ ಯೂಸ್ ಮಾಡ್ತೀವಿ. ಅದೇ ಥರ ಸಿ ಪ್ರೋಗ್ರಾಮಲ್ಲಿ ಒಂದು ಸ್ಟೇಟ್ಮೆಂಟ್, ಒಂದು ಇನ್ಸ್ಟ್ರಕ್ಷನ್ ಮುಗಿದ ಮೇಲೆ ನಾವು ಏನು ಯೂಸ್ ಮಾಡ್ತೀವಿ? ಸೆಮಿಕೋಲನ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸಿಂಬಾಲ್. ದಿಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಎವ್ರಿ ಒನ್ ಶುಡ್ ಯೂಸ್ ಇಟ್ while writing the code, because every statement in C ends with semicolon. Then we have comma, we have dot symbol, we have double quotes, we have single quotes, we have open bracket, closing bracket, this type of bracket. This is also one kind of bracket. We have other symbols like hash, dash. This is also an operator as well as division symbol, star. Then I am putting comma here. Percentage plus is just a special symbol and it acts as operator also. We have greater than, less than. ಇವೆಲ್ಲ ಆಪರೇಟರ್ ಇವೆಲ್ಲ ಸ್ಪೆಷಲ್ ಸಿಂಬಾಲ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ whenever we are going to write the program. That's why special symbols are one of the basic and smallest unit of a C program. And why we are using these symbols? These symbols are used to define the structure of the code, separate the elements, define the boundaries in the code. ನಾವು ಸ್ಟ್ರಕ್ಚರ್ ಆಫ್ ದಿ ಕೋಡ್ ಬರಿಬೇಕಾದ್ರೆ ಬ್ರ್ಯಾಕೆಟ್ಸ್ಗಳನ್ನು ಯೂಸ್ ಮಾಡ್ಕೋತೀವಿ. ಎಲಿಮೆಂಟ್ಸ್ಗಳನ್ನು ಸೆಪರೇಟ್ ಮಾಡ್ಕೋಬೇಕಾದ್ರೆ ಕಾಮಾ ಯೂಸ್ ಮಾಡ್ಕೋತೀವಿ. ಬೌಂಡ್ರೀಸ್ ಸೆಟ್ ಮಾಡ್ಬೇಕಂದ್ರೆ ಸೆಮಿಕೋಲನ್ ಯೂಸ್ ಮಾಡ್ಕೋತೀವಿ. ಓಕೆ, ಐ ವಿಲ್ ರೈಟ್ ವೈ ದೇ ಆರ್ ಯೂಸ್ಡ್. ಸ್ಪೆಷಲ್ symbols are used to define the structure of a code. Structure of the code. Then ಮತ್ತೆ ಎದಕ್ಕೆ ಯೂಸ್ ಮಾಡ್ತೀವಿ? to separate the elements. Then again we use to define boundaries. ಅಂದ್ರೆ ಸ್ಟೇಟ್ಮೆಂಟ್ ಇಲ್ಲಿಗೆ ಮುಗೀತು ಅಂತ ಹೇಳಕ್ಕೆ, ಬೌಂಡ್ರಿ ಸೆಟ್ ಮಾಡಕ್ಕೆ we are using semicolon. Okay, got it? This is also one of the
ಸಿ ಟೋಕನ್. ಓಕೆ, ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದಿ ಸಿ ಟೋಕನ್ಸ್. ಮತ್ತೆ ನಾವು ಆಪರೇಟರ್ಸ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಎನಿ ಡೌಟ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.